ನಮ್ಮೂರ ವಾರ್ತೆಗೆ ಸ್ವಾಗತ. ಉಜಿರೆಯಲ್ಲಿದೆ ಸುಸಜ್ಜಿತ ಡಿಜಿಟಲ್ ಗ್ರಂಥಾಲಯ. ಪಡಂಗಡಿಯಲ್ಲಿದೆ 400 ವರ್ಷಗಳ ಇತಿಹಾಸದ ಬೀಡಿನ ಮನೆ. ವಿಶೇಷ ಚೇತನ ಮಕ್ಕಳ ಬದುಕಿಗೆ ಆಧಾರವಾಗ್ತಾ ಇರುವ ವಿಜೇತ ಶಾಲೆ. ಸಾಂಪ್ರದಾಯಿಕತೆ ಉಳಿಸಿಕೊಂಡಿರುವ ಚಿನ್ನದ ವ್ಯಾಪಾರಿ. ಇವೆಷ್ಟು ಹೈಲೈಟ್ಸ್ ಜೊತೆ ಬಂದಿದ್ದೀನಿ ನಾನು ಕಲಾನ್ವಿತಾ ಜೈನ್. ಇದೀಗ ಹೆಡ್ಲೈನ್ಸ್. ಪುಸ್ತಕ ಪ್ರೇಮಿಗಳಿಗೆ ಸ್ವರ್ಗದಂತಿರುವ ಅರಿವು ಕೇಂದ್ರ. ಉಜಿರೆಯಲ್ಲಿದೆ ಸುಸಜ್ಜಿತ ಡಿಜಿಟಲ್ ಗ್ರಂಥಾಲಯ. ಮಕ್ಕಳಿಗೆ ಆಟದ ಜೊತೆ ಓದಿನ ಪಾಠ. ಇತಿಹಾಸದ ಗತವೈಭವ ಹೊತ್ತಿರುವ ಪಡಂಗಡಿ ಬೀಡು. 400 ವರ್ಷ ಇತಿಹಾಸದ ಅರಸು ಮನೆತನ. ಊರಿಗೆ ಹೆಸರು ಬರಲು ಇದೇ ಬೀಡು ಕಾರಣ. ವಿಶೇಷ ಮಕ್ಕಳ ಬದುಕು ಕಟ್ಟುತ್ತಿರುವ ವಿಜೇತ ಶಾಲೆ. ಇಲ್ಲಿನ ಮಕ್ಕಳು ಆಟಕ್ಕೂ ಸೈ ಪಾಠಕ್ಕೂ ಸೈ. ಮಾನವೀಯ ಪ್ರಯತ್ನಕ್ಕೆ ಅಗತ್ಯವಿದೆ ದಾನಿಗಳ ನೆರವು. ಸಾಂಪ್ರದಾಯಿಕ ಶೈಲಿಯಲ್ಲಿ ಚಿನ್ನದ ಆಭರಣ ತಯಾರಿ. ವಿನ್ಯಾಸದಲ್ಲಿ ಪರಂಪರೆ ಉಳಿಸಿಕೊಂಡಿರುವ ವ್ಯಾಪಾರಿ. ಆಭರಣ ತಯಾರಿಯ ಜೊತೆ ಸಾಹಿತ್ಯ ಕೃಷಿ. ಗ್ರಂಥಾಲಯಗಳು ಓದಿನ ಹಸಿವಿದ್ದವರಿಗೆ ಅಕ್ಷಯ ಪಾತ್ರೆ ಇತ್ತಂತೆ. ಓದಲು ಬೇಕಾದ ಶಾಂತಿಯುತ ವಾತಾವರಣ, ಮನಸ್ಸಿಗೆ ಇಷ್ಟವಾಗುವ ನೂರಾರು ಪುಸ್ತಕಗಳು, ಸಣ್ಣದೊಂದು ವಿರಾಮಕ್ಕೆ ಅವಕಾಶ. ಅಲ್ಲಿದ್ರಂತೂ ಓದುಗನಿಗೆ ಪೂರ್ಣ ತೃಪ್ತಿ. ಅಂಥದ್ದೊಂದು ವಿಶೇಷ ಲೈಬ್ರರಿಯೊಂದರ ಪರಿಚಯ ಮಾಡಿಸ್ತಿದ್ದೀನಿ ನೋಡಿ. ಇಲ್ಲಿನ ಕಂಬಗಳು ಪುಸ್ತಕಗಳನ್ನ ನೆನಪಿಸ್ತವೆ. ಗೋಡೆಗಳಲ್ಲಿ ಅಲ್ಲಲ್ಲಿ ಬರೆದಿರುವ ಪ್ರೇರಣಾತ್ಮಕ ಮಾತುಗಳು ಓದುಗನ ಜ್ಞಾನದ ಹಸಿವನ್ನ ಹೆಚ್ಚಿಸ್ತಿವೆ. ಇಲ್ಲಿರೋ ಒಳ್ಳೊಳ್ಳೆ ಪುಸ್ತಕಗಳಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೊಳ್ಳಿ ಅನ್ನೋ ಗೊಂದಲ ಮಾತ್ರ ಓದುಗನಿಗೆ ನಿರಂತರ. ಆದ್ರೆ ಅದೇ ಅಲ್ವೇ ಪುಸ್ತಕ ಪ್ರಿಯರಿಗೆ ಸಿಗೋ ಖುಷಿ. ಅಂದಹಾಗೆ ಇದು ಉಜಿರೆ ಗ್ರಾಮ ಪಂಚಾಯತ್ ಕಟ್ಟಡದಲ್ಲಿರುವ ಅರಿವು ಕೇಂದ್ರ. ಹೆಸರಲ್ಲೇ ಇರುವಂತೆ ಇದು ನಿಜವಾಗ್ಲೂ ಅರಿವು ಅಂದ್ರೆ ಜ್ಞಾನ ತುಂಬಿಕೊಂಡಿರೋ ಜಾಗ. ಸಾಮಾನ್ಯವಾಗಿ ಲೈಬ್ರರಿಯಲ್ಲಿ ಏನಿದೆ ಅಂದ್ರೆ ಪುಸ್ತಕಗಳಿವೆ ಅಂತೀವಿ. ಇಲ್ಲೂ ಪುಸ್ತಕಗಳಿವೆ. ಆದ್ರೆ ಹೊಸ ಪರಿಕಲ್ಪನೆಯ ಜೊತೆ ಲೈಬ್ರರಿಯನ್ನ ರೂಪಿಸಿರೋದು ಇದನ್ನ ವಿಶೇಷಗೊಳಿಸಿದೆ. ವಿವಿಧ ಸಂಘ ಸಂಸ್ಥೆಗಳು ಹಾಗೂ ದಾನಿಗಳ ನೆರವಿನಿಂದ ಇದನ್ನ ಮಾದರಿ ಗ್ರಂಥಾಲಯವನ್ನಾಗಿ ರೂಪಿಸಲಾಗಿದೆ. ಇಲ್ಲಿ ಸಾಹಿತ್ಯದ ವಿವಿಧ ಪ್ರಕಾರಗಳ ಪುಸ್ತಕಗಳ ದೊಡ್ಡ ಸಂಗ್ರಹವೇ ಇದೆ. ಸಾಹಿತ್ಯದ ಜೊತೆಗೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಿದ್ಧ ಆಗ್ತೀನಿ ಅಂತ ಅನ್ಕೊಂಡವರಿಗೂ ಈ ಲೈಬ್ರರಿ ಅಂತೂ ತುಂಬಾ ಒಳ್ಳೆ ಜಾಗ. ಯಾಕಂದ್ರೆ ಬೇಕಾದಷ್ಟು ರೀಡಿಂಗ್ ಮೆಟೀರಿಯಲ್ಗಳಿವೆ. ಮನೆಯಲ್ಲಿ ಕೂತು ಎಕ್ಸಾಮ್ಗೆ ಓದೋದು ಕಷ್ಟ ಅನ್ನುವವರಿಗೆ ಇದು ಪರ್ಫೆಕ್ಟ್ ಪ್ಲೇಸ್. ಡಿಜಿಟಲ್ ಫೆಸಿಲಿಟಿ ಕಲ್ಪಿಸಿರೋದು ಇಲ್ಲಿನ ಮತ್ತೊಂದು ವಿಶೇಷ. ಇನ್ಫೋಸಿಸ್ ಸಂಸ್ಥೆ ಇಲ್ಲಿ ಓದುವವರ ಉಪಯೋಗಕ್ಕಾಗಿ 5 ಕಂಪ್ಯೂಟರ್ಗಳನ್ನ ಒದಗಿಸಿಕೊಟ್ಟಿರೋದ್ರಿಂದ ಇದು ಡಿಜಿಟಲ್ ಲೈಬ್ರರಿಯೂ ಹೌದು. ಮಾಹಿತಿಯುತ ಕಾರ್ಯಕ್ರಮಗಳ ವೀಕ್ಷಣೆಗಾಗಿ ಇಲ್ಲಿ ಟಿವಿ ಕೂಡ ಅಳವಡಿಸಲಾಗಿದೆ. ಇದು ಇವತ್ತು ರಾಜ್ಯ ಮಟ್ಟದಲ್ಲಿ ಮಾದರಿ ಗ್ರಂಥಾಲಯವಾಗಿ ಹೆಸರುವಾಸಿಯಾಗಿದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯ ಸಹಯೋಗದಿಂದ ಇವತ್ತು ರಾಜ್ಯದಲ್ಲಿ ಮಾದರಿ ಗ್ರಂಥಾಲಯವನ್ನಾಗಿ ಮಾರ್ಪಾಟಾಗಿದೆ. ಈ ಕೇಂದ್ರದಲ್ಲಿ ಮಕ್ಕಳ ಪುಸ್ತಕ ವಿಭಾಗವನ್ನ ಸೊಗಸಾಗಿ ರೂಪಿಸಲಾಗಿದ್ದು, ಗೋಡೆಗಳಿಗೆ ಪೇಂಟಿಂಗ್ ಮಾಡಿ ಚಿಣ್ಣರ ಗಮನ ಸೆಳೆಯಲಾಗ್ತಿದೆ. ಮಕ್ಕಳ ಸಾಹಿತ್ಯದ ಚಿತ್ರಪಟಗಳ ಪುಸ್ತಕಗಳನ್ನ ನೀಡಿ ಮಕ್ಕಳಲ್ಲಿ ಅಕ್ಷರ ಪ್ರೀತಿ ಬಿತ್ತಲು ಪ್ರಯತ್ನಿಸಲಾಗ್ತಿದೆ. ಇಲ್ಲಿ ಕಾಣ್ತಿರೋರೆಲ್ಲ ಲೈಬ್ರರಿಗೆ ಕಾಯಂ ಹಾಜರಾಗೋ ಚಿಣ್ಣರು. ಲೈಬ್ರರಿ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದ ಅಂಗವಾಗಿ ಸುಮಾರು 3,000ಕ್ಕೂ ಹೆಚ್ಚು ಜನರು ಇಲ್ಲಿನ ಸದಸ್ಯರಾಗಿದ್ದಾರೆ. ಮಕ್ಕಳಿಂದ ಹಿಡಿದು ಹಿರಿಯರಿಗೂ ಆಪ್ತವಾಗುವಂತಹ ವಿಶೇಷ ಸ್ಥಳವಿದು. ಸ್ನೇಹಿತರ ಮೂಲಕವಾಗಿ ನನಗೆ ಉಜಿರೆ
ಆ ಲೈಬ್ರರಿ ಅಥವಾ ಉಜಿರೆಯಲ್ಲಿರ್ತಕ್ಕಂಥ ಅರಿವು ಕೇಂದ್ರದ ಬಗ್ಗೆ ಮಾಹಿತಿ ದೊರೆಯಿತು. ಸೊ ಆ ಪ್ರಕಾರ ನಾನು ಕಳೆದ ಕೆಲವು ತಿಂಗಳ ಹಿಂದೆ ಇಲ್ಲಿಗೆ ಭೇಟಿ ನೀಡಿದ್ದೆ. ಇಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದಲಿಕ್ಕೆ ಸರಿಯಾಗಿರ್ತಕ್ಕಂಥ ಅಥವಾ ಪೂರಕವಾಗಿರ್ತಕ್ಕಂಥ ವಾತಾವರಣ ಇದೆ. ಓದಿ ನಡುವೆ ಸ್ವಲ್ಪ ವಿರಾಮ ಬೇಕು ಅನ್ಸಿದ್ರೆ ಅದಕ್ಕೂ ವ್ಯವಸ್ಥೆ ಇದೆ. ಕೇರಂ ಮತ್ತು ಚೆಸ್ ಆಟದ ಬೋರ್ಡ್ ಇಲ್ಲಿದ್ದು ಆ ಮೂಲಕ ಮನಸ್ಸನ್ನ ಹಗುರಗೊಳಿಸಬಹುದು. ಹೀಗೆ ಎಲ್ಲಾ ವ್ಯವಸ್ಥೆಗಳನ್ನ ಹೊಂದಿರುವ ಉಜಿರೆಯ ಅರಿವು ಕೇಂದ್ರ ಪುಸ್ತಕ ಪ್ರೇಮಿಗಳಿಗೆ ಸ್ವರ್ಗವೇ ಸರಿ. ಶ್ರವಣ್ ನೀರಬಿದ್ರೆ, ನಮೂರ ವಾರ್ತೆ, SDMC ಉಜಿರೆ. ತುಳುನಾಡಿನ ಸಂಸ್ಕೃತಿ ಆಚರಣೆಗಳಿಗೆ ನೀರೆರೆದು ಪೋಷಿಸ್ತಾ ಬಂದಿರೋದು ಇಲ್ಲಿನ ಅರಸು ಮನೆತನಗಳು. ಈಗ ಅರಸೊತ್ತಿಗೆಗಳು ಇಲ್ಲವಾದ್ರೂ ಬೀಡು ಗುತ್ತು ಮನೆಗಳು ಸದ್ದಿಲ್ಲದೆ ಇಲ್ಲಿನ ಸಂಸ್ಕೃತಿಯ ಉಳಿವಿಗೆ ಕಾರಣವಾಗಿವೆ. ಇಲ್ಲೊಂದು ಬೀಡಿನ ಮನೆ ಇತಿಹಾಸದ ಗತವೈಭವವನ್ನ ಹೊತ್ತುಕೊಂಡು ನಿಂತಿದೆ. ಇದು ಬೆಳ್ತಂಗಡಿ ತಾಲೂಕಿನ ಪಡಂಗಡಿ ಬೀಡು. ಸುಮಾರು 400 ವರ್ಷಗಳ ಇತಿಹಾಸವನ್ನ ಹೊತ್ತು ನಮ್ಮ ಮುಂದೆ ನಿಂತಿದೆ. ಬಾಳುಳ್ಳಿ ಅರಸರು ಎಂದು ಕರೆಸಿಕೊಳ್ಳುವ ಇಲ್ಲಿನ ಪಟ್ಟದರಸರು ಜನಸ್ನೇಹಿಯಾಗಿ ಹಿಂದಿನ ಶತಮಾನಗಳಲ್ಲಿ ಬಂಗಾಡಿ ಸೀಮೆ ವ್ಯಾಪ್ತಿಯಲ್ಲಿ ಆಳ್ವಿಕೆ ಮಾಡಿದ್ದಾರೆ. 400 ವರ್ಷಗಳು ಕಳೆದರೂ ಕೂಡ ಇಲ್ಲಿನ ಸ್ಥಳೀಯ ಆರಾಧನಾ ಕ್ರಮಗಳಲ್ಲಿ ಇವರದ್ದು ಇಂದಿಗೂ ಮುಖ್ಯ ಪಾತ್ರ. ಈ ಬೀಡಿನ ಮನೆಯ ಆಚರಣೆಗಳು ವಿಶೇಷ ಮತ್ತು ವಿಭಿನ್ನ. ಪಡಂಗಡಿ ಬೀಡಿನ ದೈವಗಳನ್ನು ಇಲ್ಲಿ ಆರಾಧಿಸಲಾಗುತ್ತದೆ. ಸಾಂಪ್ರದಾಯಿಕತೆಯಿಂದ ಹೊರಬರದೆ ಹಳೆಯ ಶೈಲಿಯಲ್ಲಿಯೇ ದೈವಗಳಿಗೆ ಸೇವೆ ಸಲ್ಲಿಸಲಾಗುತ್ತಿದೆ. ವಿಶೇಷವಾದ ಮಂಡ ಮೂಲು ಮೂಜುಲ್ನಾಯನ ಒಂಜಿ ಪ್ರಧಾನ ಪಟ್ಟದ ದೈವ ಆಯ್ನಂಚಿನ ಈ ದೈವ ಮೂಜಿ ಇಲ್ಲಾಡು ಬೂಡುಂಡ ಬತೋಲ್ಲ ಇಜ್ಜಿ ಒಂಜಿ ಮೂಲೆ ಪಡಂಗಾಡಿ ಬೂಡು ಪುನಂಚಿನ ದೈವ ರಡ್ನೆದ ನಮ್ಮನ ನಡತ ಇಲ್ಲಾಡುಂಡು ಒಕ್ಕೊಂಜಿ ಪುನಂಚಿನ ಈದುದ ಇಲ್ಲಾಡು ಇಂಚ ಮೂಜಿ ಇಲ್ಲಾಡು ಬೂಡುಂಡ ಒಲ್ಲ ಇಜ್ಜಿ ಅಂಡ ಮೂಲು ಪಟ್ಟ ಆಯ್ಬೊಕ್ಕ ಮೂಲು ಒವೇ ಆ ದೈವಗೂ ಉಂದಾಪುನ ಮೂಲ ಆಡೆ ಬತ್ತದು ಈ ಇಲ್ಲಡೆಗೆ ಸಂದೋಳ ನೆಂಚಿತ್ನ ತಾರಾಯ ಜನ ಬಾಕಲು ಕೊರ್ಪು ನೆಂಚಿತ್ನ ಒಂದೇನು ಕ್ರಮ ಪ್ರಕಾರ ಕೊರ್ದು ಅಕ್ಲ ಇಲ್ಲಾಡು ಮಲ್ಪನ ಜಾತ್ರೆ ಮಲ್ಪೊಂಡು ಬಂದು ಪ್ರತೀತಿಲ ಉಂಟು ತುಂಬ ನಡ್ಕೊಂಡು ಬರ್ತದನ್ನ. ಈ ಬೀಡಿನ ಇನ್ನೊಂದು ವಿಶೇಷತೆ ಎಂದರೆ ಪ್ರಮಾಣಕಲ್ಲು. ವಿವಾದಗಳ ಪರಿಹಾರಕ್ಕೆ ತಪ್ಪು ಸರಿಗಳನ್ನ ನಿರ್ಧರಿಸುವುದಕ್ಕೆ ಹಿಂದಿನ ಕಾಲದಲ್ಲಿ ಇಲ್ಲಿ ಆಣೆ ಪ್ರಮಾಣಗಳು ನಡೆಯುತ್ತಿತ್ತು. ಇಲ್ಲಿನ ಪಟ್ಟದರಸರಿಗೆ ಹಿಡಿಯುವ ಕೊಡೆ ಬೇರೆ ಗುತ್ತು ಮನೆತನಗಳಿಗಿಂತ ವಿಭಿನ್ನ. ಬೇರೆಲ್ಲ ಕಡೆ ಅರಸರಿಗೆ ಕೆಂಪು ಬಣ್ಣದ ಕೊಡೆ ಹಿಡಿದರೆ ಪಡಂಗಡಿಯಲ್ಲಿ ಬಿಳಿಯ ಕೊಡೆ ಹಿಡಿಯಲಾಗುತ್ತದೆ. ಇತ್ತೀಚೆಗಷ್ಟೇ ಇಲ್ಲಿನ ಅರಸರ ಪಟ್ಟಾಭಿಷೇಕವಾಗಿದೆ. ರತನ್ ಕುಮಾರ್ ಬಣ್ಣದ ಪಟ್ಟಾಯಿಕ ಶಂಕರ್ ಕೋಟ್ಯಾನ್ ಬಾಳೋಲಿ ಬಣ್ಣದ ಒಂದು ಬಂಗಾಡಿ ಸೀಮೆಗೆ ಸೇರಿನವು ಇತ್ತೆಲ್ಲ ಬಂಗಾಡಿ ಅರಸೊಜ್ಜೇರಿ ಅಂಜಾಡದ ಇಡೀ ಬಂಗಾಡಿದ ಪವರ್ ಈ ಬೂಡುಗೊಂಡು ಒರೆಗೆ ಪಟ್ಟಿ ಹಾಕೊಂಡ ಅದು ಹೆಂಚಿನ ಒಂದು ಹಾಕೊಂಡಲ್ಲ ಮೂಲು ಬರ್ತದೆ ಆಂಡ ಅರಸು ಪಟ್ಟಿ ಆಗ್ಲಿಕ್ಕೆ ಬುಕ್ಕ ಈಗ ಒಂದು ಕುಲ್ಲುದು ಪಟ್ಟ ಹಾಕೋಣ ಪಟ್ಟನಾಗ ದಂಡಿ ಕೋಲ್ ಕೊರ್ಬೇರು ಬುಕ್ಕ ಪಟ್ಟದ ಕತ್ತಿ ಪಟ್ಟದ ಮೂಲ ಬುಕ್ಕ ಬೊಳ್ಳಿದ ಕಡಗ ಈತ ಪುರ ಪಟ್ಟನಾಗ ಪಾಡ್ದೇರು ದುಮ್ಮು ದಾರನಾಲ್ಪದಾರು ಪದಾರ್ನ 200-300 ವರ್ಷ ಪಿರಾಗ ಶಂಕರ ಕೋಟೆ ಬಾಳೋಲಿ ಹಿಂದೆ ಎತ್ತನ ಅವೇ ಪದಾರ್ನ ಎಂಕ್ಲಿಗೆ ಪಟ್ಟಣ ಎಂಕದೀನ ಬಳ್ಳೋಲಿ ಇರ್ಬೋದು ಮೂಜುಳ್ಳಾಯನ ಬೋಡು ಪಟ್ಟದಾಗ ಕೊಂಡು ಬರ್ತನ ದೈವ ಅವು ರಿಕ್ತೇಶ್ವರಿ ಐಡಿಯಾವನ್ನ ಮೂಜುಳ್ಳಾಯ ಅಂಚಡಿದ್ರೆ ಮೂಜೂರು ಪಡಂಗಾಡಿಯಿಂದ ಪುದಾರ್ದಿಯರು. ಈ ಬೀಡು ಮನೆಯ ಕಾರಣದಿಂದಾಗಿಯೇ ಪಡಂಗಡಿ ಊರಿಗೆ ಆ ಹೆಸರು ಬಂದಿದೆ. ಹಿಂದಿನ ಕಾಲದಲ್ಲಿ ಬಂಗಾಡಿ ಅರಸರು ಪಶ್ಚಿಮ ದಿಕ್ಕಿನಲ್ಲಿದ್ದ 3 ಊರುಗಳ ಈ ಪ್ರದೇಶವನ್ನು ಪಡುಬಂಗಾಡಿ ಅಂದರೆ ಪಶ್ಚಿಮ ಬಂಗಾಡಿ ಎಂದು ಕರೆಯುತ್ತಿದ್ದರು. ಕಾಲ ಕಳೆದಂತೆ ಅದೀಗ ಪಡಂಗಡಿ ಎಂದಾಗಿದೆ. ಆದಿತ್ಯ, ನಮ್ಮೂರ ವಾರ್ತೆ, SDMC ಉಜಿರೆ. ಇದೀಗ ಸಣ್ಣದೊಂದು ಬ್ರೇಕ್ನ ನಂತರ ನಮ್ಮೂರ ವಾರ್ತೆ ಮತ್ತೆ ಮುಂದುವರಿಯುತ್ತೆ. It's just a college until you step inside.
But when you start exploring, you will surely realize that it's a place where your aspirations come alive. Here, your creativity flourishes in a student-friendly environment. With infrastructure meeting the needs of every student from every stream. Why settle for ordinary when you can embark on an extraordinary journey? Are you ready to dive into endless opportunities? Join STM College Ajire. Let the journey begin. Standing here, I still feel the excitement of stepping into this place where every corner revealed endless opportunities for learning. Walking through these corridors, I can still hear the echoes of our conversation and laughter. In this learning space, it was all about exchanging ideas, each one reshaping our thought process. During every movie shoot, we captured stories we felt, learning the art of visual storytelling. Hidden in the quiet corner, this lab was a creative space. Hello, can you hear me? Was my first time holding a mic for P2C. The Student Lecture Series platform encouraged students to share their perspectives, meaningful discussions and talks. The canteen, where every cup of tea blended with laughter and gossip. The gym was hub of strength, where we recharged our energy to face the challenges ahead. Broadcasting on community radio, I felt the power of my words connecting many hearts with one voice. The college has brought me this long way, but the memories made here still feels like it was yesterday. ತಮ್ಮ ಭಿನ್ನ ಸಾಮರ್ಥ್ಯದ ನಡುವೆಯೂ ಎಲ್ಲ ಮಕ್ಕಳು ಸಮಾನರು, ದೈಹಿಕವಾಗಿ ಮತ್ತು ಬೌದ್ಧಿಕವಾಗಿ ಇತರರಿಗಿಂತ ಭಿನ್ನರಾಗಿದ್ದಾರೆ ಅಂತ ಅವರಿಗೆ ಅವಕಾಶಗಳನ್ನ ನಿರಾಕರಿಸುವುದು ಸರಿಯಲ್ಲ. ಪ್ರೀತಿಯಿಂದ ಹೇಳಿಕೊಟ್ರೆ ಬೇರೆ ಮಕ್ಕಳಂತೆ ವಿಶೇಷ ಚೇತನರು ಕೂಡ ಆಟ ಪಾಠದಲ್ಲಿ ಸಾಧನೆ ಮಾಡ್ತಾರೆ. ಇಂತಹ ಮಕ್ಕಳ ಜೀವನ ಬೆಳಗಿಸಲು ಶ್ರಮಿಸ್ತಾ ಇರುವ ವಿದ್ಯಾಸಂಸ್ಥೆಯೊಂದರ ಸ್ಟೋರಿ ಈ ವಾರದ ಹೈಲೈಟ್. ಸಿಂಗಾರ ಸಿರಿ ಅಂಗಳಿನಲ್ಲಿ ಬಂಗಾರಾಗಿವ ಮಾಯೆ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಾರಸು ಛಾಯೆ
ಈ ಮಕ್ಕಳ ಹಾಡು, ಡ್ಯಾನ್ಸ್ ಮತ್ತು ಆಟ ಪಾಠಗಳನ್ನ ಎಲ್ಲ ಮಕ್ಕಳಂತೆ ನಾವು ಕೂಡ ಸಾಮಾನ್ಯ ಜೀವನ ನಡೆಸ್ತೇವೆ ಅನ್ನೋ ಉತ್ಸಾಹ, ಜೀವನ ಪ್ರೀತಿ ಇವರಲ್ಲಿ ಕಾಣಿಸ್ತಿದೆ. ಇದು ಕಾರ್ಕಳದ ವಿಜೇತ ವಿಶೇಷ ಚೇತನ ಶಾಲೆಯಲ್ಲಿ ಕಾಣಸಿಗುವ ದೃಶ್ಯ. ವಿಶೇಷ ಚೇತನ ಮಕ್ಕಳಿಗೆ ಸ್ವಲ್ಪವೇ ಪ್ರೋತ್ಸಾಹ, ಒಂಚೂರು ಕಾಳಜಿ ಸಿಕ್ಬಿಟ್ರಂತೂ ಅವರು ಎಲ್ಲರಂತೆ ಬದುಕು ಸಾಗಿಸಬಹುದು. ಅದೇ ಉದ್ದೇಶವನ್ನಿಟ್ಟುಕೊಂಡು ಈ ಮಕ್ಕಳನ್ನು ಸ್ವಾವಲಂಬಿಗಳನ್ನಾಗಿಸುವ ಪ್ರಯತ್ನ ಇಲ್ಲಾಗ್ತದೆ. ಶ್ರೀ ಗುರು ರಾಘವೇಂದ್ರ ಸೇವಾ ಟ್ರಸ್ಟ್ ರಿಜಿಸ್ಟರ್ ಇದರ ವತಿಯಿಂದ ಕಳೆದ 9 ವರ್ಷಗಳಿಂದ ನಾವು ಕಾರ್ಕಳ ಅಯ್ಯಪ್ಪ ನಗರದಲ್ಲಿ ವಿಜೇತ ವಿಶೇಷ ಶಾಲೆಯನ್ನ ದಾನಿಗಳ ನೆರವಿನಿಂದ, ಸರ್ಕಾರದ ಒಂದು ಸಹಯೋಗದಿಂದ ನಾವು ಯಶಸ್ವಿಯಾಗಿ ಮುನ್ನಡೆಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ನಮ್ಮ ವಿಜೇತ ವಿಶೇಷ ಶಾಲೆಯಲ್ಲಿ ಸುಮಾರು 130 ಮಾನಸಿಕ ಭಿನ್ನ ಸಾಮರ್ಥ್ಯದ ವಿದ್ಯಾರ್ಥಿಗಳಿಗೆ ನಾವು ತರಬೇತಿಯನ್ನ ನೀಡ್ತಾ ಇದ್ದೇವೆ. 32 ಮಂದಿ ಸಿಬ್ಬಂದಿ ವರ್ಗದವರು ಇಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಹೆಚ್ಚಾಗಿ ನಾವು ನೀಡುವಂತದ್ದು ಅಂಬಾ ಟ್ರೈನಿಂಗ್ ಸೆಂಟರ್ ಬ್ಯಾಂಗ್ಳೂರ್ ವತಿಯಿಂದ ಒಂದು ಕಂಪ್ಯೂಟರ್ ಡಾಟಾ ಎಂಟ್ರಿ ತರಬೇತಿಯನ್ನ ಕೂಡ ಕಳೆದ 8 ವರ್ಷಗಳಿಂದ ನಾವು ನೀಡ್ತಾ ಬಂದಿದ್ದೇವೆ. ಅದೇ ರೀತಿ ಮಕ್ಕಳು ಯಕ್ಷಗಾನ ಸ್ಮರಣಿಕೆಯನ್ನ ತಯಾರಿಸುವಂತದ್ದು, ಫಿನೈಲ್ ಅನ್ನ ತಯಾರಿಸುವಂತದ್ದು, ಬೇರೆ ಬೇರೆ ರೀತಿಯ ಹೂಗುಚ್ಛಗಳನ್ನ ತಯಾರಿಸುವಂತದ್ದು, ಪುಸ್ತಕಗಳನ್ನ ತಯಾರಿಸುವಂತದ್ದು, ಪೇಪರ್ ಕವರ್ ಅನ್ನ ತಯಾರಿಸುವಂತದ್ದು, ಗ್ರೀಟಿಂಗ್ ಕಾರ್ಡ್ ಗಳನ್ನ ತಯಾರಿಸುವಂತದ್ದು, ಹೀಗೆ ಗೋಡೆ ಶೃಂಗಾರ ವಸ್ತುಗಳು, ಈ ರೀತಿಯಾಗಿ ಹಲವಾರು ನಾವು ಕರಕುಶಲ ವಸ್ತುಗಳನ್ನ ತಯಾರಿಕೆ ಮಾಡುವಂತಹ ತರಬೇತಿಯನ್ನ ಕೂಡ ನಾವು ಈ ಸಂಸ್ಥೆ ಮೂಲಕ ನೀಡ್ತಾ ಇದ್ದೇವೆ. ವಿಜೇತ ಶಾಲೆಯಲ್ಲಿ ಸಣ್ಣ ಮಕ್ಕಳು ಮಾತ್ರವಲ್ಲದೆ 25 ವರ್ಷ ಮೇಲ್ಪಟ್ಟ ವಿಶೇಷ ಚೇತನರು ಇದ್ದಾರೆ. ಅವರಿಗೂ ನುರಿತ ಶಿಕ್ಷಕರಿಂದ ತರಬೇತಿ ನೀಡಲಾಗ್ತದೆ. ಅವರ ಆರೋಗ್ಯ ಚೇತರಿಕೆಗಾಗಿ ವಿವಿಧ ಥೆರಪಿಗಳನ್ನ ನೀಡುವ ವ್ಯವಸ್ಥೆಯೂ ಇಲ್ಲಿದೆ. ಮಕ್ಕಳಿಗೆ ನಾವು ಕ್ರೀಡೆ ಹಾಗೂ ಸಾಂಸ್ಕೃತಿಕ ವಿಚಾರದಲ್ಲೂ ಕೂಡ ಬಹಳಷ್ಟು ತರಬೇತಿಯನ್ನ ನೀಡ್ತಾ ಇದ್ದೇವೆ. ನಮ್ಮ ಮಕ್ಕಳು ಹಲವಾರು ಕಡೆ ಸ್ಪರ್ಧಿಸಿ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನ ಕೂಡ ಗಳಿಸಿದ್ದಾರೆ. ನಮ್ಮಲ್ಲಿ 130 ಮಕ್ಕಳಲ್ಲಿ ಸುಮಾರು 38 ಮಾನಸಿಕ ಭಿನ್ನ ಸಾಮರ್ಥ್ಯದ ವಿದ್ಯಾರ್ಥಿಗಳು ಅನಾಥ ಮಕ್ಕಳಿದ್ದಾರೆ. ಅಂದ್ರೆ ತಂದೆ ತಾಯಿ ಇಲ್ಲದವರು, ಮತ್ತೆ ಸಿಂಗಲ್ ಪೇರೆಂಟ್ ಇದ್ದುಕೊಂಡು ತಂದೆ ತಾಯಿಗಳಿಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಂತಹ ಮಕ್ಕಳು, ಅಂತ ಒಂದು ವಿಶೇಷ ಮಕ್ಕಳನ್ನ ಕೂಡ ನಾವು ಈ ಶಾಲೆಯಲ್ಲಿ ದಾಖಲು ಮಾಡಿಕೊಂಡಿದ್ದೇವೆ. ಅವರನ್ನ ವರ್ಷ ಪೂರ್ತಿ ನಮ್ಮ ಸಂಸ್ಥೆಯಲ್ಲಿ ಇರಿಸಿಕೊಂಡು ಅವರನ್ನ ನೋಡ್ಕೊಳ್ಳುವಂತಹ ವ್ಯವಸ್ಥೆ ಕೂಡ ನಮ್ಮ ಒಂದು ಶಾಲೆಯ ವತಿಯಿಂದ ಆಗ್ತಾ ಇದೆ. ನಮ್ಮ ಶಾಲೆಯಲ್ಲಿ ಎಲ್ಲ ಹೇಳಿಕೊಡ್ತಾರೆ. ಡ್ಯಾನ್ಸ್ ಇರ್ಬೋದು, ಪದ್ಯ ಹೇಳಿಕೊಡುದಿರ್ಬೋದು, ಮತ್ತೆ ಕ್ರಾಫ್ಟ್ ಕ್ಲಾಸ್ ಅಲ್ಲಿ ಕ್ರಾಫ್ಟಿಂಗ್ ಎಲ್ಲ ಹೇಳ್ಕೊಡ್ತಾರೆ. ಇಲ್ಲಿ ಸಂಪೂರ್ಣವಾಗಿ ಉಚಿತ ಶಿಕ್ಷಣ ನೀಡುವ ಮೂಲಕ ವಿಶೇಷ ಚೇತನರನ್ನು ಶಾಲೆಗೆ ಕಳುಹಿಸಲು ಪ್ರೋತ್ಸಾಹ ನೀಡಲಾಗ್ತದೆ. ಶಾಲೆಯ ನಿರ್ವಹಣೆಗೆ ಪ್ರತಿ ತಿಂಗಳು 10 ಲಕ್ಷಕ್ಕಿಂತಲೂ ಅಧಿಕ ಮೊತ್ತದ ಅಗತ್ಯ ಇದೆ. ಸರ್ಕಾರದಿಂದ 7 ಲಕ್ಷದವರೆಗೆ ಅನುದಾನ ಬರ್ತಾ ಇದ್ದು, ಉಳಿದ ಹಣವನ್ನು ಸಾರ್ವಜನಿಕರ, ದಾನಿಗಳ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ಸಹಕಾರದಿಂದ ಭರಿಸಲಾಗ್ತದೆ. ಸಮಾಜದ ಸಹಕಾರದಿಂದ ಈ ರೀತಿಯ ಮಾನವೀಯ ಪ್ರಯತ್ನಗಳು ಮುಂದುವರಿಯಲಿ ಎನ್ನುವ ಆಶಯದೊಂದಿಗೆ ಕ್ಯಾಮರಾ ಪರ್ಸನ್ ಶ್ರವಣ್ ನೀರಬಿದ್ರೆ ಜೊತೆ ಕಲಾನ್ವಿತಾ ಜೈನ್, ನಮ್ಮೂರ ವಾರ್ತೆ, STMC ಉಜಿರೆ. ವರ್ಷದಿಂದ ವರ್ಷಕ್ಕೆ ಚಿನ್ನದ ಬೆಲೆ ಏರುತ್ತಾ ಹೋಗಿದ್ರೂ ಕೂಡ ಚಿನ್ನಕ್ಕಿರುವ ಬೇಡಿಕೆ ಏನು ಕಡಿಮೆಯಾಗಿಲ್ಲ. ಹೆಂಗಸರಿಗಂತೂ ಚಿನ್ನದ ಆಭರಣಗಳೆಂದರೆ ಅಚ್ಚುಮೆಚ್ಚು. ಈಗಂತೂ ಮಾರುಕಟ್ಟೆಯಲ್ಲಿ ವಿವಿಧ ಡಿಸೈನ್ಗಳ ಆಭರಣಗಳು ಲಭ್ಯ ಇದೆ. ಡಿಸೈನ್ ತಯಾರಿಕೆಯಲ್ಲಿ ಆಧುನಿಕ ತಂತ್ರಜ್ಞಾನಗಳು ಬಳಕೆಯಾಗ್ತಿವೆ. ಆದ್ರೆ ಇಲ್ಲೊಬ್ರು ಚಿನ್ನದ ಕೆಲಸಗಾರರು ಸಾಂಪ್ರದಾಯಿಕ ಶೈಲಿಯ ಆಭರಣ ತಯಾರಿಕೆಯನ್ನ ಇನ್ನೂ ಕೂಡ ಮುಂದುವರಿಸಿಕೊಂಡು ಬಂದಿದ್ದಾರೆ. ಚಿನ್ನದ ಆಭರಣಗಳನ್ನ ತಯಾರಿಸುವುದು ಸುಲಭದ ಕೆಲಸವಲ್ಲ. ಆಭರಣಗಳು ಆಕರ್ಷಕವಾಗಿ ರೂಪುಗೊಳ್ಳಲು ಅದರಲ್ಲಿನ ಸಣ್ಣ ಸಣ್ಣ ಡೀಟೇಲ್ಸ್ಗಳು ಕೂಡ ಸರಿಯಾಗಿ ಮೂಡಿಬರಬೇಕು.
ಅದೇ ಕಾರಣದಿಂದ ಆಭರಣಗಳ ತಯಾರಿಕೆಯಲ್ಲಿ ಈಗ ಆಧುನಿಕ ತಂತ್ರಜ್ಞಾನವನ್ನ ಬಳಸಲಾಗುತ್ತೆ. ಆದ್ರೆ ಇಲ್ಲಿ ನೋಡಿ, ಕಡೆ ಶಿವಾಲಯದ ಈ ಚಿನ್ನದ ಕೆಲಸಗಾರ ಇಂದಿಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಆಭರಣ ತಯಾರಿಕೆ ಮಾಡ್ತಿದ್ದಾರೆ. ಬಂಟ್ವಾಳದ ಕಡೆ ಶಿವಾಲಯ ಗ್ರಾಮದ ಅಶೋಕ ಆಚಾರಿ ಇಂದಿಗೂ ಸಾಂಪ್ರದಾಯಿಕತೆಯನ್ನ ತಮ್ಮ ಕೆಲಸದಲ್ಲಿ ಉಳಿಸಿಕೊಂಡಿರುವ ಚಿನ್ನದ ವ್ಯಾಪಾರಿ. ಇವರು ಆಭರಣಗಳ ತಯಾರಿಯಲ್ಲಿ ಹಳೆಯ ಟೆಕ್ನಿಕ್ಗಳನ್ನ ಇಂದಿಗೂ ಪಾಲಿಸುತ್ತಿದ್ದಾರೆ. ಆಭರಣಗಳ ತಯಾರಿಗೆ ಅದರಲ್ಲಿ ಸೂಕ್ಷ್ಮ ವಿನ್ಯಾಸಗಳನ್ನ ಬಿಡಿಸಲು ಮಿಷನ್ಗಳನ್ನ ಬಳಸುವುದು ಇಂದಿನ ಸುಲಭದ ವಿಧಾನ. ಆದರೆ ಅಶೋಕ್ ಆಚಾರಿ ಅವರು ಹಿಂದಿನ ದಿನಗಳಲ್ಲಿ ಮಾಡ್ತಿದ್ದಂತೆಯೇ ಕೈಗಳಲ್ಲಿಯೇ ಈ ಕೆಲಸಗಳನ್ನ ಮಾಡ್ತಾರೆ. ತಮ್ಮ ನುರಿತ ಕೌಶಲ್ಯದ ಕಾರಣದಿಂದ ಇಂದಿಗೂ ಅವರು ಗ್ರಾಹಕರನ್ನ ಉಳಿಸಿಕೊಂಡಿರುವುದು ವಿಶೇಷ. ಸಮಸ್ಯೆಗಳು ಇದ್ದೇ ಇರ್ತದೆ. ಆದರೆ ಎಂತಂದರೆ ಈ ಸಮಸ್ಯೆಗಳನ್ನು ನಾವು ದಾಟಿಕೊಂಡು ಹೋಗಬೇಕು. ಇಂದಿನ ಕಾಲಕ್ಕೆ ಹಾಗೆ ಹೊಂದಿಕೊಂಡು ಬರಬೇಕು, ಹಾಗೆ ಅಪ್ಡೇಟ್ ಆಗ್ತಾ ಇರಬೇಕು. ಹಾಗೆ ನಮ್ಮ ಮಟ್ಟಿಗೆ ನಾವು ಕೆಲಸ ಮಾಡೋದು, ಹಿಂದೆ ನಾವೆಂತ ಕಲ್ತಿದ್ದೇವೆ ಅದನ್ನೇ ಇಟ್ಟುಕೊಂಡು ಈಗ ಕೆಲಸ ಮುಂದುವರಿಸ್ತಾ ಇದ್ದೇವೆ. ಹಿಂದಿನ ನನ್ನ ಅಪ್ಪ ಕೆಲಸ ಮಾಡ್ತಿದ್ದರು, ನನ್ನ ಅಣ್ಣ ಕೆಲಸ ಮಾಡ್ತಿದ್ದರು. ಅವರೆಲ್ಲ ಅವರ ಕೆಲಸವನ್ನು ನೋಡಿ ಆ ಮನೆಯವರು ಈಗಲೂ ನನ್ನಲ್ಲಿ ಬರ್ತಾ ಇರ್ತಾರೆ. ನನ್ನ ಕೆಲಸ ಫಿನಿಶ್ ಆದರೆ ನನ್ನ ಫಿನಿಶಿಂಗ್ ಅದು ಇದು ಅಂತೆಲ್ಲ ನೋಡಿಕೊಂಡು ಅವರಿಗೆ ಲೈಕ್ ಆಗ್ತದೆ, ಮತ್ತು ಕೆಲಸ ಮಾಡಿಸ್ತಾ ಇದ್ದಾರೆ. ಈಗ ರೆಡಿಮೇಡ್ ಸಂಸ್ಕೃತಿಯ ಕಾಲವೂ ಆಗಿರೋದ್ರಿಂದ ಸಣ್ಣ ಆಭರಣ ಮಳಿಗೆಗಳಿಗೆ ತೊಂದರೆಯಾಗ್ತಿರೋದಂತೂ ಸತ್ಯ. ಈ ಕುರಿತ ಆತಂಕವನ್ನ ಇವರು ಹಂಚಿಕೊಂಡಿದ್ದಾರೆ. ಏನಾಗಿದೆ ಅಂದರೆ ಹಳ್ಳಿಯಲ್ಲಿರುವವರೆಲ್ಲ ಅನಪತ್ಯಕ್ಕೆ ಅಂತ ಒಂದು ಅನಿವಾರ್ಯ ಸಂದರ್ಭಕ್ಕೆ, ಒಂದು ಬೇಸಿಗೆ ಹೋಗಿದೆ, ಒಂದು ತುಂಡಾಗಿದೆ ಅಂಥದ್ದಕ್ಕೆ ಮಾತ್ರ ಹಳ್ಳಿಯವರು ನೆನಪಾಗ್ತದೆ. ಅವರ ದೊಡ್ಡ ಐಟಮ್ಗಳು ಏನಾದರೂ ತಗೊಳ್ಳಿಕ್ಕೆ ಇದ್ದರೆ ನಮ್ಮಲ್ಲಿ ಫಸ್ಟಿಗೆ ಎಲ್ಲ ಮೆಷರ್ಮೆಂಟ್ ಅದು ಇದು ಅಂತ ಎಷ್ಟು ರೇಟ್ ಆಗ್ತದೆ ಅಂತೆಲ್ಲ ಕೇಳಿಕೊಂಡು ಆಮೇಲೆ ಅವರು ದೊಡ್ಡ ಅಂಗಡಿಗೆ ಹೋಗ್ತಾರೆ. ಅದನ್ನು ಅಲ್ಲ ಅಂತ ಹೇಳಿಕೆ ಬರೋದಿಲ್ಲ. ಇವರು ಕೇವಲ ಚಿನ್ನದ ಕೆಲಸಗಾರನಾಗಿ ಮಾತ್ರ ಗುರುತಿಸಿಕೊಂಡಿಲ್ಲ, ತುಳು ಭಾಷೆಯ ಸಾಹಿತ್ಯ ಕೃಷಿಯಲ್ಲೂ ತೊಡಗಿಸಿಕೊಂಡಿದ್ದಾರೆ. ನಾಡಿನ ವಿವಿಧ ಭಾಗಗಳಲ್ಲಿ ನಡೆದಿರುವ ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ, ಕವಿಗೋಷ್ಠಿ, ಸಾಹಿತ್ಯಗೋಷ್ಠಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ. ಚಿನ್ನದ ಕೆಲಸದ ಜೊತೆಗೆ ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿರುವುದು ವಿಶೇಷವಾಗಿದೆ. ವಿಶ್ವಾಸ್, ನಮ್ಮೂರ ವಾರ್ತೆ, STMC ಉಜಿರೆ. ಇದೀಗ ಸಣ್ಣದೊಂದು ಬ್ರೇಕ್ನ ನಂತರ ನಮ್ಮೂರು ವಾರ್ತೆ ಮತ್ತೆ ಮುಂದುವರಿಯುತ್ತೆ. It's just a college until you step inside. But when you start exploring, you will surely realize that it's a place where your aspirations come alive. Here, your creativity flourishes in a student-friendly environment. With infrastructure meeting the needs of every student from every stream. Why settle for ordinary when you can embark on an extraordinary journey? Are you ready to dive into endless opportunities? Join STM College Ajire. Let the journey begin.
Standing here, I still feel the excitement of stepping into this place where every corner revealed endless opportunities for learning. Walking through these corridors, I can still hear the echoes of our conversation and laughter. In this learning space, it was all about exchanging ideas, each one reshaping our thought process. During every movie shoot, we captured stories we felt, learning the art of visual storytelling. Hidden in the quiet corner, this lab was a creative space. Hello, can you hear me? Was my first time holding a mic for P2C. The Student Lecture Series platform encouraged students to share their perspectives, meaningful discussions and talks. The canteen, where every cup of tea blended with laughter and gossip. The gym was hub of strength, where we recharged our energy to face the challenges ahead. Broadcasting on community radio, I felt the power of my words connecting many hearts with one voice. The college has brought me this long way, but the memories made here still feels like it was yesterday. ಕೇರಳ ಪ್ರವಾಸೋದ್ಯಮ ಬಲಗೊಳಿಸುವ ಸಲುವಾಗಿ ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ತಿರ್ತದೆ. ಆ ಸಾಲಿಗೆ ಕೇರಳದ ಮೊದಲ ಸೀಪ್ಲೇನ್ ಭಾನುವಾರ ಮಧ್ಯಾಹ್ನ ಕೊಚ್ಚಿನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಯಶಸ್ವಿಯಾಗಿ ಲ್ಯಾಂಡಿಂಗ್ ಮಾಡುವ ಮೂಲಕ ಸೀಪ್ಲೇನ್ ಪ್ರವಾಸೋದ್ಯಮದತ್ತ ಮಹತ್ವದ ಹೆಜ್ಜೆ ಇಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇಲ್ಲಿದೆ. ಕೇರಳದ ಮೊಟ್ಟ ಮೊದಲ ಸೀಪ್ಲೇನ್ ಪ್ರಯಾಣವನ್ನ ಪೂರ್ಣಗೊಳಿಸಿದ್ದು ಜಗತ್ತಿನ ಪ್ರವಾಸಿಗರನ್ನ ಕೇರಳದತ್ತ ಆಕರ್ಷಿಸಲು ಸಿದ್ಧವಾಗಿದೆ. ಈ ವಿಮಾನವು ಪ್ರವಾಸೋದ್ಯಮವನ್ನ ಅಭಿವೃದ್ಧಿಪಡಿಸುವ ಕೇರಳ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಲ್ಲಿ ಒಂದಾಗಿದೆ. ಸೀಪ್ಲೇನ್ ಕಳೆದ ವಾರ ಬೋಲ್ಗಟ್ಟಿ ಸರೋವರದಿಂದ ಪರೀಕ್ಷಾರ್ಥ ಹಾರಾಟವನ್ನ ಕಂಡಿತ್ತು. ವಿಮಾನವು ಬೆಳಗ್ಗೆ 11ಕ್ಕೆ ಆಂಧ್ರಪ್ರದೇಶದ ವಿಜಯವಾಡದಿಂದ ಹೊರಟು ಮಧ್ಯಾಹ್ನ 2:30ಕ್ಕೆ ಕೊಚ್ಚಿಯಲ್ಲಿ ಇಳಿಯುವ ಮೂಲಕ ಪ್ರಾಯೋಗಿಕ ಹಾರಾಟ ಅಧಿಕೃತವಾಗಿ ಯಶಸ್ವಿಯಾಗಿದೆ. ಇದು ರಾಜ್ಯದ ಸುಂದರವಾದ ಜಲಮಾರ್ಗವನ್ನ ವೈಮಾನಿಕ ಮಾರ್ಗಗಳ ಮೂಲಕ ಸಂಪರ್ಕಿಸುವ ಗುರಿಯನ್ನ ಹೊಂದಿದೆ. ಪ್ರವಾಸಿಗರು ಕೇರಳ ಮತ್ತು ಕರಾವಳಿ ಭೂದೃಶ್ಯಗಳ ಅನನ್ಯ ವೈಮಾನಿಕ ವೀಕ್ಷಣೆಯನ್ನ ಆನಂದಿಸಲು ಅನುವು ಮಾಡಿಕೊಡುತ್ತದೆ. ನದಿಗಳು, ಸರೋವರಗಳು ಮತ್ತು ಪರ್ವತ ಶ್ರೇಣಿ ವ್ಯಾಪಕ ಜಾಲದೊಂದಿಗೆ ರಾಜ್ಯವು ಸೀಪ್ಲೇನ್ ಪ್ರವಾಸೋದ್ಯಮದ ಸಂಪೂರ್ಣ ಪ್ರಯೋಜನವನ್ನ ಪಡೆಯಲು ಉತ್ತಮ ಸ್ಥಳವಾಗಿದೆ. ಇದು ಐತಿಹಾಸಿಕ ಕ್ಷಣವಾಗಿದ್ದು ಪ್ರವಾಸೋದ್ಯಮವನ್ನು ಹೆಚ್ಚಿಸಲು ಮತ್ತು ಕೇರಳದ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡಲು, ಹೊಸ ಉದ್ಯೋಗಗಳನ್ನು ಸೃಷ್ಟಿಸಲು, ರಾಜ್ಯದ ಅತ್ಯಂತ ದೂರದ ರಮಣೀಯ ಸ್ಥಳಗಳಿಗೆ ಸಂಪರ್ಕ ಸಾಧಿಸಲು ಸಹಾಯಕವಾಗಿವೆ.
ನೆಲ ಮತ್ತು ಜಲ ಎರಡರಲ್ಲೂ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಮಾಡಬಹುದಾದ ಉಭಯಚರ ವಿಮಾನಗಳನ್ನ ಸೀಪ್ಲೇನ್ ಯೋಜನೆಗೆ ಬಳಸಲಾಗ್ತಾ ಇದೆ. ದೊಡ್ಡ ಕಿಟಕಿಗಳನ್ನ ಹೊಂದಿದ್ದು ಕಿಟಕಿಗಳ ಮೂಲಕ ವಿಸ್ತಾರವಾದ ವೀಕ್ಷಣೆ ಮಾಡಬಹುದಾಗಿದೆ. ವೈದ್ಯಕೀಯ ಸೇವೆಗಳು, ಇತರ ತುರ್ತು ಕಾರ್ಯಾಚರಣೆಗಳಿಗೂ ಬಳಸಬಹುದಾಗಿದೆ. ದೇಶದ ಈ ಸಾಧನೆ ಬಗ್ಗೆ ಹೆಮ್ಮೆ ಪಡೋಣ, ದೇಶ ಕಟ್ಟುವ ಕಾರ್ಯದಲ್ಲಿ ಕೈ ಜೋಡಿಸೋಣ. ತೇಜಸ್ HY, ನಮ್ಮೂರ ವಾರ್ತೆ, SDMC ಉಜಿರೆ. ಇದೀಗ ಸ್ಪೀಡ್ ನ್ಯೂಸ್. SKDRDP ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಲಾಭಾಂಶ ವಿತರಣಾ ಕಾರ್ಯಕ್ರಮ ನವೆಂಬರ್ 14ರಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ವಹಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್, ಜ್ಞಾನ ವಿಕಾಸ ಕಾರ್ಯಕ್ರಮದ ಅಧ್ಯಕ್ಷೆ ಹೇಮಾವತಿ ವಿ ಹೆಗ್ಗಡೆ, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ 600 ಕೋಟಿ ರೂಪಾಯಿಗಿಂತಲೂ ಅಧಿಕ ಲಾಭಾಂಶವನ್ನ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಘಗಳಿಗೆ ವಿತರಿಸಲಾಯಿತು. ಕನ್ನಡ ಜ್ಯೋತಿರಥಕ್ಕೆ ಉಜಿರೆ STM ಕಾಲೇಜಿನ ಮುಂಭಾಗದಲ್ಲಿ ನವೆಂಬರ್ 9ರಂದು ಸ್ವಾಗತ ಕೋರಲಾಯಿತು. ಮಂಡ್ಯ ಜಿಲ್ಲೆಯಲ್ಲಿ ಡಿಸೆಂಬರ್ 20ರಿಂದ 3 ದಿನಗಳ ಕಾಲ ನಡೆಯಲಿರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಕನ್ನಡ ರಥ ರಾಜ್ಯ ಸಂಚಾರ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ STM ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಸತೀಶ್ ಚಂದ್ರ ಎಸ್, STM ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ BA ಕುಮಾರ ಹೆಗ್ಡೆ ಹಾಗೂ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಪ್ರಮೋದ್ ಕುಮಾರ್ ತಾಯಿ ಭುವನೇಶ್ವರಿಯ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿದ್ರು. ಉಜಿರೆ STM ಸ್ನಾತಕೋತ್ತರ ಕೇಂದ್ರದ ಇಂಗ್ಲಿಷ್ ವಿಭಾಗ ಆಯೋಜಿಸಿರುವ ಸ್ಪೋಕನ್ ಇಂಗ್ಲಿಷ್ ಸರಣಿ ಕಾರ್ಯಕ್ರಮಕ್ಕೆ ನವೆಂಬರ್ 9ರಂದು ಚಾಲನೆ ನೀಡಲಾಯಿತು. ಬಳಂಜದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತರಗತಿಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಪುತ್ತೂರಿನ ಆಕಾಂಕ್ಷ ಚಾರಿಟೇಬಲ್ ಟ್ರಸ್ಟ್ ಮತ್ತು ಬಳಂಜ ಎಜುಕೇಷನಲ್ ಟ್ರಸ್ಟ್ ಸಹಕಾರ ನೀಡಲಿದೆ. ಇಂಗ್ಲಿಷ್ ವಿಭಾಗದ ವಿದ್ಯಾರ್ಥಿಗಳು ತರಗತಿಗಳನ್ನು ನಡೆಸಲಿದ್ದಾರೆ. ಉಜಿರೆಯಲ್ಲಿ ನಿರ್ಮಾಣವಾಗ್ತಾ ಇರುವ ಘನತ್ಯಾಜ್ಯ ಘಟಕಕ್ಕೆ SKDRDP ವತಿಯಿಂದ ಸಾಗಾಟ ವಾಹನ ಮತ್ತು ಯಂತ್ರೋಪಕರಣಗಳನ್ನು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಮತ್ತು ಕಾಸರಗೋಡು ಜಿಲ್ಲೆಗಳ 507 ಶಾಲೆಗಳಿಗೆ ಡೆಸ್ಕ್ ಮತ್ತು ಬೆಂಚ್ಗಳನ್ನು ವಿತರಿಸಲಾಯಿತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ, ಇಂದು ಸರ್ಕಾರಿ ಶಾಲೆಗಳು ಉತ್ತಮ ಶಿಕ್ಷಣ ನೀಡ್ತಾ ಇದ್ದು, ಪೋಷಕರು ಮಕ್ಕಳಿಗೆ ಅವಕಾಶಗಳನ್ನು ಒದಗಿಸಿಕೊಡಬೇಕು ಎಂದರು. ಕಂಚಿ ಕಾಮಕೋಟಿ ಪೀಠಾಧಿಪತಿ ಶ್ರೀ ಶಂಕರ ವಿಜಯೇಂದ್ರ ಸ್ವಾಮೀಜಿ ನವೆಂಬರ್ 9ರಂದು ಧರ್ಮಸ್ಥಳ ಕ್ಷೇತ್ರಕ್ಕೆ ಪುರಪ್ರವೇಶ ಮಾಡಿದ್ರು. ಅವರನ್ನ ಭವ್ಯ ಮೆರವಣಿಗೆಯಲ್ಲಿ ಕ್ಷೇತ್ರಕ್ಕೆ ಸ್ವಾಗತಿಸಲಾಯಿತು. ಪುರಪ್ರವೇಶ ಮಾಡಿ ಮಾತನಾಡಿದ ಅವರು, ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ವ್ಯಕ್ತಿತ್ವ ಮತ್ತು ಸೇವಾ ಕಾಳಜಿ ದೇಶಕ್ಕೆ ಮಾದರಿಯಾಗಿದೆ ಎಂದು ಶ್ಲಾಘಿಸಿದರು. ನವೀಕರಿಸಲಾದ ಅನ್ನಪೂರ್ಣ ಭೋಜನಾಲಯವನ್ನ ಸ್ವಾಮೀಜಿಗಳು ನವೆಂಬರ್ 11ರಂದು ಉದ್ಘಾಟನೆ ಮಾಡಿದ್ರು. ನವೆಂಬರ್ 16ರವರೆಗೆ ಅವರು ಕ್ಷೇತ್ರದಲ್ಲಿ ವಾಸ್ತವ್ಯ ಹೂಡಿದ್ದರು. ಇವಿಷ್ಟು ಈ ವಾರದ ಪ್ರಮುಖ ಸುದ್ದಿಗಳು. ವಾರದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಮ್ಮೂರ ವಾರ್ತೆ.